ಈ ಭೂಲೋಕದಲ್ಲಿ ನನ್ನ ಹೆಸರು ಚಿರಕಾಲ ಉಳಿಯುವಂತೆ ಮಾಡಲು ನಾನು ತಪಸ್ಸು ಮಾಡಿದ ಈ ಸ್ಥಳ ಮತ್ತಿದರ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲವೂ ಗುಹಾರಣ್ಯವೆಂಬ ಹೆಸರಿನಿಂದ ಪ್ರಸಿದ್ಧವಾಗಬೇಕು. ನೀವು ಹರಿಹರರಿಬ್ಬರು ಒಂದಾಗಿ ಒಂದೇ ದೇಹದಿಂದ ಬಂದು ನನ್ನನ್ನು ಅನುಗ್ರಹಿಸಿದ್ದೀರಿ. ಹಾಗಾಗಿ ಈ ನಿಮ್ಮ ವಿಶೇಷ ರೂಪವು ಶ್ರೀ ಹರಿಹರೇಶ್ವರ ಎಂಬ ವಿಧಾನದಿಂದ ನೆಲೆಸಿ ಬಂದ ಶರಣಾಗತರನ್ನು ಉದ್ಧರಿಸಬೇಕು. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ನಮ್ಮ ಹರಿಹರದಲ್ಲಿ ಡಿಫ್ರೆಂಟ್ ಆಗಿರೋಂಥ ಗಣೇಶ ಇದೆ. ಅದರಲ್ಲಿ ಮೇನಾಗಿ ನಮ್ಮ ಗಾಂಧಿ ಮೈದಾನದಲ್ಲಿ ಯಾವ ಥರ ಗಣೇಶ ಇದೆ ಅಂತ ನೋಡ್ಕೊಂಬರೋಣ. ಇವಾಗ ಸದ್ಯಕ್ಕೆ ಒಳಗೆ ಎಂಟ್ರ್ ಆಗೋಣ. ಏನೋ ಗುಹಾರಣ್ಯ ಕ್ಷೇತ್ರದ ಮಾಡ್ಯಾರಂತ, ನಮಗೂ ಕ್ಯೂರಿಯಾಸಿಟಿ ನಮ್ಮ ಹರಿಹರದ್ದು ಹೆಂಗೆ ಮಾಡಿದ್ದಾರೆ ನೋಡೋಣ ಅಂತ. ಏನು ಬರ್ಸ ನಮಗೊಂದು ಉಮೇಶ್ ಅಣ್ಣವ್ರ ಜೊತೆ ಬರೋದೇ ಒಂದು ಖುಷಿ. ಅಯ್ಯೋ, ಈ ನಮ್ಮ ಜೊತೆ ಬರೋದು ನಮಗೆ ಖುಷಿ. ಬರೀ ಒಳಗೆ ಹೋಗಿ ವಿಡಿಯೋ ಮಾಡೋಣ. ಏನಾರ ಕೊಡಿಸಿರ್ಲಪ್ಪ ಲಾಸ್ಟಿಗೆ ಒಂದು ಲಾಲಿಪಾಪು. ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ 62ನೇ ವರ್ಷದ ಶ್ರೀ ಗಣಪತಿ ಉತ್ಸವವನ್ನ ಆಚರಿಸಲಾಗ್ತಾ ಇದೆ. ಈ ಸುಸಂದರ್ಭದಲ್ಲಿ ಶ್ರೀ ಹರಿಹರೇಶ್ವರ ಸ್ವಾಮಿಯ ರೂಪಕ ಪ್ರದರ್ಶನಗೊಳ್ತಾ ಇದೆ. ಈ ರೂಪಕ್ಕೆ ಕತೆ, ಚಿತ್ರಕಥೆ, ಧ್ವನಿ ಮತ್ತು ನಿರ್ದೇಶನ ಮಾಡಿದವರು ಜ್ಯೋತಿಷ್ಯ ರತ್ನ ವೇಬ್ರ ಶ್ರೀ ಡಾಕ್ಟರ್ ಹರಿಶಂಕರ ಜೋಯಿಸ್, ಪುರೋಹಿತರು ಮತ್ತು ಜ್ಯೋತಿಷ್ಯ ವಿದ್ವಾಂಸರು ಹರಿಹರ ಹಾಗೂ ತುಂಗಭದ್ರಾ ನದಿಯ ತಟದಲ್ಲಿ ಗುಹಾಸುರನೆಂಬ ಅಸುರನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಿರುತ್ತಾನೆ. ಆಗ ನಿನ್ನ ತಪಸ್ಸು ಫಲಿಸಿತು. ಏನು ಮಾಡಬೇಕು ಕೇಳು. ವರ, ನನಗೆ ಬೇಕಾದ ವರ ದೇವನು ದೇವತೆಗಳು, ಮಾನವ ದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಿಂದಲೂ ನನಗೆ ಮರಣ ಬರಬಾರದು. ಅಷ್ಟೇ ಅಲ್ಲ, ನನಗೆ ನಿಮ್ಮಿಂದಲೂ, ಆ ಶಂಕರನಿಂದಲೂ, ಆ ಶ್ರೀಹರಿಯಿಂದಲೂ ಮರಣ ಬರಬಾರದು. ಈ ವರವನ್ನು ದಯಪಾಲಿಸುತ್ತೇನೆ. ಹೀಗೆ ಬ್ರಹ್ಮನಿಂದ ವರ ಪಡೆದ ಗುಹಾಸುರ ಎಲ್ಲರನ್ನೂ ಜಯಿಸಿ ಋಷಿಗಳ ಯಜ್ಞ
ಯಜ್ಞಕ್ಕೆ ತೊಂದರೆ ಕೊಡುತ್ತಾ ದೇವತೆಗಳನ್ನೂ ಸಹ ಬಿಡದೆ ಕಾಡಿ ಕಡೆಗೆ ದೇವತೆಗಳ ಮೊರೆಯಂತೆ ನಾರಾಯಣ ನಾರಾಯಣ. ಏನು ನಾರದ ಮಹರ್ಷಿಗಳೇ, ನಮ್ಮ ವೈಕುಂಠ ಲೋಕಕ್ಕೆ ಆಗಮಿಸಿದ್ದೀರಿ, ಏನು ವಿಶೇಷ? ಆಹಾ, ನಿಮಗೆ ತಿಳಿಯದ್ದೇನಿದೆ ಮಹಾಪ್ರಭು? ಬ್ರಹ್ಮನಿಂದ ವರ ಪಡೆದ ಆ ಗುಹಾಸುರ 3 ಲೋಕಗಳಿಗೂ ಮಾರಣಾಂತಿಕ ಉಪಟಳವನ್ನು ನೀಡುತ್ತಿದ್ದು ಸಹಿಸಲ ಸಾಧ್ಯವಾಗಿದೆ. ದೇವಾನುದೇವತೆಗಳಿಗೆ ಸಿಗಬೇಕಾಗಿದ್ದ ಯಜ್ಞದ ಹವಿಸ್ಸನ್ನು ತಾನೇ ಭಕ್ಷಿಸುತ್ತಾ ಅಮರನಾಗುತ್ತಿದ್ದಾನೆ. ಇದಕ್ಕೆ ಅಂತ್ಯವಿಲ್ಲವೇ ಮಹಾಪ್ರಭು? ನಾರದ, ಇದಕ್ಕೆ ನಾವು ಪರಶಿವನನ್ನು ಭೇಟಿಯಾಗೋಣ. ನಡೆ ಲಕ್ಷ್ಮಿ, ನೀನು ನಮ್ಮೊಡನೆ ಬಾ. ಮಹಾದೇವ, ಸೋದರ ಶಂಕರ, ನಿನ್ನ ಧ್ಯಾನಾವಸ್ಥೆಯಿಂದ ಎಚ್ಚರಗೊಳ್ಳು ದೇವ. 3 ಲೋಕಗಳು ಅತಿ ಸಂಕಷ್ಟದಲ್ಲಿದೆ. ಎದ್ದೇಳು ಗೌರಿ ಪ್ರಿಯ, ಎದ್ದೇಳು. ಹೌದು ಲಕ್ಷ್ಮಿ, ನಿನ್ನ ಮಾತು ಸತ್ಯವಾಗಿದೆ. ಪಾರ್ವತೀಪತಿ, ಈ ಗುಹನು ಬ್ರಹ್ಮನಿಂದ ವರವನ್ನು ಪಡೆದು ಮದೋನ್ಮತ್ತನಾಗಿದ್ದಾನೆ. ನನ್ನಿಂದಾಗಲಿ ನಿಮ್ಮಿಂದಾಗಲಿ ಸ್ವತಃ ವರವಿತ್ತ ಬ್ರಹ್ಮನಿಂದಲೂ ಮರಣ ಬರಬಾರದೆಂದು ವರವನ್ನು ಪಡೆದಿದ್ದಾನೆ. ಹೌದು, ಆದರೆ ಇದರ ಅರ್ಥ ನಾವಿಬ್ಬರು ಅವನನ್ನು ಕೊಲ್ಲಲಾಗದು ಎಂದಲ್ಲ. ಬ್ರಹ್ಮನ ವರವನ್ನು ಅಸತ್ಯ ಮಾಡಬಾರದು ಎಂಬುದಷ್ಟೇ. ಹೌದು, ಬ್ರಹ್ಮದೇವರ ವರವನ್ನು ಸತ್ಯವಾಗಿಸಿ ನಾವು ಅವನನ್ನು ಮರ್ದಿಸಬೇಕು. ಅದಕ್ಕೆ ನಾವು ಒಂದು ಯುಕ್ತಿಯನ್ನು ಹೂಡಬೇಕು. ನನ್ನಿಂದಾಗಲಿ ನಿಮ್ಮಿಂದಾಗಲಿ ಮರಣ ಬರಬಾರದು ಎಂಬುದು ಅವನಿಗಿರುವ ವರ. ನಮ್ಮಿಬ್ಬರಿಂದಲೂ ಬರಬಾರದು ಎಂಬುದಲ್ಲ. ಅದಕ್ಕೆ ನಾನಡ್ಡ ನೀವಡ್ಡ ಕೂಡಿ ಒಂದಾಗಿ ಒಂದು ರೂಪವನ್ನು ತಾಳಿ ಅವನನ್ನು ಮರ್ದಿಸೋಣ. ಇದರಿಂದ ಬ್ರಹ್ಮನ ವರವೂ ಉಳಿಯುತ್ತದೆ, ಅವನ ಸಂಹಾರವೂ ಆಗುತ್ತದೆ. ಇದಕ್ಕೆ ನೀವು ಏನನ್ನುವಿರಿ? ನಾರಾಯಣ, ನೀವು ಮಹಾಯುಕ್ತಿಗಾರ. ಅಸ್ತು, ಹಾಗೇ ಆಗಲಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಿಕವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಕೆಲವೆಲವೋ ನನ್ನನ್ನು ಕೂಗುತ್ತಿರುವ ನೀರಾರು. ನನ್ನನ್ನು ಎದುರಿಸುವವರು ಈ ತ್ರಿಲೋಕದಲ್ಲೇ ಯಾರೂ ಇಲ್ಲ. ಅಂತಹ ವೀರನು ಧೀರನು ಇನ್ನು ಹುಟ್ಟೇ ಇಲ್ಲ. ಇವನಾವನ ಮಂದಮತಿ, ಅಭಾಗ್ಯನು. ಕ್ಷಣಾರ್ಧದಲ್ಲಿ ನಿನ್ನನ್ನು ಯಮಕುರಿ ಕಟ್ಟುತ್ತೇನೆ.
ಋಷಿಗಳು ಯುಗ ಯುಗಗಳವರೆಗೂ ತಪಸ್ಸು ಮಾಡಿದರೂ ಕಾಣಲಾಗದ ಈ ಅಪೂರ್ವ ದೃಶ್ಯದಲ್ಲಿ ನಿಮ್ಮಿಬ್ಬರನ್ನು ಒಂದಾಗಿ ಕಂಡೆ. ನಿಮ್ಮಲ್ಲಿ ಭೇದವಿಲ್ಲ, ನೀವಿಬ್ಬರು ಒಂದೇ ಎಂಬ ಸತ್ಯವನ್ನು ಅರಿತುಕೊಂಡೆ. ನಿಮ್ಮ ಈ ಪಾದ ದರ್ಶನದಿಂದ ನನ್ನ ಈ ಜನ್ಮ ಪುನೀತವಾಯಿತು ತಂದೆ, ಪುನೀತವಾಯಿತು. ನನ್ನ ಈ ಪಾಪಿ ದೇಹವನ್ನು ನಿಮ್ಮ ಈ ಪಾದ ಪದ್ಮಗಳಲ್ಲಿ ಶರಣಾಗಿ ಇಡುತ್ತಿದ್ದೇನೆ. ಕೃಪೆ ಮಾಡಿ ನನ್ನನ್ನು ನಿಮ್ಮ ಭಕ್ತನಾಗಿ ಸ್ವೀಕರಿಸುತ್ತಂತೆ ಸ್ವೀಕರಿಸು. ಮೇಲೆ ಗುಹ, ನಮಗೆ ಶರಣಾದ ಮೇಲೆ ನೀನು ನಮ್ಮ ಭಕ್ತ. ಇಲ್ಲಿಯವರೆಗೆ ನೀನು ಮಾಡಿದ ಎಲ್ಲಾ ಪಾಪಗಳು ನಿನ್ನ ಚರಣದಿಂದ ಭಸ್ಮವಾದವು. ಏನು ಮಾಡಬೇಕು ಹೇಳು, ಕೊಡುವೆ. ಪ್ರಭು, ನನಗೆ ಬೇಕಾದ ವರ ಈ ಭೂಲೋಕದಲ್ಲಿ ನನ್ನ ಹೆಸರು ಚಿರಕಾಲ ಉಳಿಯುವಂತೆ ಮಾಡಲು ನಾನು ತಪಸ್ಸು ಮಾಡಿದ ಈ ಸ್ಥಳ ಮತ್ತಿದರ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲವೂ ಗುಹಾರಣ್ಯವೆಂಬ ಹೆಸರಿನಿಂದ ಪ್ರಸಿದ್ಧವಾಗಬೇಕು. ನೀವು ಹರಿಹರರಿಬ್ಬರು ಒಂದಾಗಿ ಒಂದೇ ದೇಹದಿಂದ ಬಂದು ನನ್ನನ್ನು ಅನುಗ್ರಹಿಸಿದ್ದೀರಿ. ಹಾಗಾಗಿ ಈ ನಿಮ್ಮ ವಿಶೇಷ ರೂಪವು ಶ್ರೀ ಹರಿಹರೇಶ್ವರ ಎಂಬ ವಿಧಾನದಿಂದ ನೆಲೆಸಿ ಬಂದ ಶರಣಾಗತರನ್ನು ಉದ್ಧರಿಸಬೇಕು. ಕಡೆಯದಾಗಿ ನಿಮ್ಮ ಈ ಪಾದ ಪದ್ಮ ನನ್ನ ಈ ವಕ್ಷಸ್ಥಳದಲ್ಲಿ ಚಿರಕಾಲ ನೆಲೆಸಬೇಕು ಪ್ರಭು, ನೆಲೆಸಬೇಕು. ಹಾಗೆಯೇ ಆಗಲಿ. ಹೀಗೆ ಗುಹನಿಂದ ಎಲ್ಲರನ್ನೂ ರಕ್ಷಿಸಿದ ಶಿವಕೇಶವರಲ್ಲಿ ಭೇದವಿಲ್ಲದ ಅಭೇದ್ಯವಾದ ರೂಪವನ್ನು ಕಾಣಬಹುದು. ಗುಹನ ದೇಹ ಪಾತಾಳಕ್ಕೆ ಇಳಿದ ನಂತರ ಹರಿಹರರು ಅಲ್ಲಿಯೇ ಸಾಲಿಗ್ರಾಮ ಶಿಲಾರೂಪದಲ್ಲಿ ನೆಲೆ ನಿಂತರು. ಹಾಗಾಗಿ ಇಂದಿಗೂ ಸಹ ದೇವರ ಮೂರ್ತಿಯಲ್ಲಿ ಮೊಳಕಾಲಿನ ಅರ್ಧ ಭಾಗದಿಂದ ಪಾದದವರೆಗೂ ಕಾಣುವುದಿಲ್ಲ. ಅಂದಿನ ಗುಹಾರಣ್ಯವು ಇಂದು ಹರಿಹರ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದೆ. ಗೋವಿಂದ ಮಾಧವ ಮುಕುಂದ ಹರೇ ಮುರಾರೇ ಶಂಭೋ ಶಿವೇಶ ಶಶಿಶೇಖರ ಶೂಲಪಾಣಿ ದಾಮೋದರ ಅಚ್ಯುತ ಜನಾರ್ದನ ವಾಸುದೇವ ತ್ಯಾಜ ಭಟಾಯ ಇತಿ ಸಂತತ ವಾಮನಂತಿ ಗಂಗಾಧರಾಂದ ಕರಿಪೋ ಹರ ನೀಲಕಂಠ ವೈಕುಂಠ ಕೈಟ ಭರಿಪೋ ಕಮಠೋಜಪಾಣೆ ಭೂತೇಶ ಖಂಡ ಪರಶೋ ಮೃಡ ಚಂಡಿಕೇಶ ತ್ಯಾಜ್ಯ ಭಟಾಯ ಇತಿ ಸಂತತ ಮಾಮನಂತಿ ವಿಷ್ಣೋ ನೃಸಿಂಹ ಮಧುಸೂದನ ಚಕ್ರಪಾಣೆ ಗೌರೀಪತೆ ಗಿರಿಶ ಶಂಕರ ಚಂದ್ರಚೂಡ
ಸವಿಗೆ ಲಂಬೋದರನೇ ಧ್ವನಿ ಸೇವೆ ಶ್ರೀ ಎಚ್.ಎಸ್. ಹಿರೇಮಠ್ ಮತ್ತು ಶ್ರೀಮತಿ ನಳಿನಿ. ಕಲಾವಿದ ಶ್ರೀ ರಘುನಾಥ್ ವೈಬಿ. ತಾಂತ್ರಿಕ ನಿರ್ದೇಶನ ಶ್ರೀ ರಾಜೇಶ್ ನವಲೆ. ಧ್ವನಿ ಮುದ್ರಣ ಸೇವೆ ಶ್ರೀ ಕೃಷ್ಣ ರಾಜೋಳಿ, ನಮ್ಮ ನಕ್ಷತ್ರ ಟಿವಿ ಹರಿಹರ. ಈ ಪ್ರದರ್ಶನಕ್ಕೆ ಶುಭ ಕೋರುವವರು ಶ್ರೀ ನಂದಿಗಾವಿ ಶ್ರೀನಿವಾಸ್, ಕಾಂಗ್ರೆಸ್ ಪಕ್ಷದ ಮುಖಂಡರು ಹರಿಹರ, ಹಾಗೂ ಈ ಸಮಿತಿಯ ಅಧ್ಯಕ್ಷರಾದ ಕೆಜಿ ಸಿದ್ದೇಶ್, ನಗರಸಭಾ ಸದಸ್ಯರು ಹಾಗೂ ಮಾಜಿ ಉಪಾಧ್ಯಕ್ಷರು ಹರಿಹರ, ಹಾಗೂ ಕಾರ್ಯಕಾರಣ ಸಮಿತಿ ಹರಿಹರ. ಶೋ ನೋಡಿದ್ವಲ್ಲ, ಆ ಶೋ ಇವರೇ ನಿರ್ದೇಶನ ಮಾಡಿರೋದು. ಅಣ್ಣ ನಿಮ್ಮ ಹೆಸರು? ರಾಜೇಶ್ ನವಲೆ. ಯಾವ ಊರವ್ರು ಅಣ್ಣ ನೀವು? ಹರಿಹರದರೇನ ಅಣ್ಣ? ಎಲ್ಲರೂ ಫಸ್ಟ್ ಈ ಥರ ಮಾಡಿದ್ರಾ ಏನು? ಭಾಳ ಮಾಡಿದ್ದೀರಾ? ಹಾಂ, ನೋಡಿರಿ ನಮ್ಮೂರಲ್ಲಿ ಇಂಥ ಕಲಾವಿದರಿದ್ದಾರೆ, ನಾವು ಅವ್ರನ್ನ ಗುರುತಿಸಿಲ್ಲ ಅಣ್ಣ. ಥ್ಯಾಂಕ್ಸ್ ಅಣ್ಣ, ಚೆನ್ನಾಗಿದೆ, ಸಖತ್ತಾಗಿದೆ. ಥ್ಯಾಂಕ್ಸ್ ಅಣ್ಣ.